ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಏನಪ್ಪ ರಾತ್ರಿದು ವಿಡಿಯೋ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ ಇವರು ಅಂತ ಅನ್ಕೋಬೋದು. ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಸ್ವಲ್ಪನಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನಿವತ್ತು ಹೋಗ್ತಾ ಇರೋದು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀನಿ. ಕಾಂತಾರ ಫಸ್ಟ್ಗೂ ನಾವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ವಿ. ಕಾಂತಾರ ಎರಡನೇ ಮೂವಿ ಕೂಡ ನಾವು ಥಿಯೇಟ್ರಲ್ಲಿ ಹೋಗಿ ನೋಡ್ತಾ ಇದ್ದೀವಿ. ಎಲ್ಲರೂ ಹೋಗಿ ಬಂದವರೆಲ್ಲ ಸುಮ್ಮನೆ ಇರ್ತಿರ್ಲಿಲ್ಲ. ಎಲ್ಲ ಸ್ಟೇಟಸ್ಗೆ ಹಾಕೋರು, ಚಿಕ್ಕ ಚಿಕ್ಕದಾಗಿ ವೀಡಿಯೋ ತೆಗೆದು ಸ್ಟೇಟಸ್ಗೆ ಹಾಕ್ದಾಗ ಏನಾಯ್ತಪ್ಪ ಅಂಥದ್ದು ಅಂಥದ್ದು ಅಂತ ನಾವು ಒಂದು ಆಸೆ ಅವ್ರು ಹಾಕೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಏನೋ ಐತೆ, ನಾವು ನೋಡಬೇಕು ಅಂತ ಅನ್ಕೋತೀವಿ. ಅದಕ್ಕೋಸ್ಕರ ನಾವು ಕೂಡ ಪರವಾಗಿಲ್ಲ ಹೋಗಿ ಬಂದೇ ಬಿಡೋಣ ಅಂತೇಳಿ, ಯಾಕಂದರೆ ಮಗಳೂ ಜೊತೆಲೇ ಇದ್ದಿದ್ದರಿಂದ ಕಾಂತಾರ ಮೂವಿಗೆ ಹೋಗೋಣ ಅಂತೇಳಿ ಹೋಗಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಒಂದೇ ಒಂದು ಶಾರ್ಟ್ಸ್ ಮಾಡಾಕ್ತೆ ಕೊಟ್ಟೇ ಬಿಟ್ಟ ಕಾಪಿ ರೇಟ್ನ. ಅದಕ್ಕೋಸ್ಕರ ಜಾಸ್ತಿ ಕಾಂತಾರದ್ದು ನಾನು ಹಾಕಕ್ಕೆ ಹೋಗಲಿಲ್ಲ. ಇದು ಬಂದು ಹಬ್ಬದ್ದು ವೀಡಿಯೋ ಆಗಿರುತ್ತೆ, ಅದು ನನಗೆ ಇದಕ್ಕೇ ಕಂಟಿನ್ಯೂ ಮಾಡಿದ್ದೀನಿ. ಹಬ್ಬದಲ್ಲಿ ನೋಡಿ ನಾನು ಸಿಂಪಲ್ಲಾಗಿ ದೀಪಾವಳಿ ಪೂಜೆ ಮಾಡಿದ್ದೀವಿ. ಒಂದು ಕಡೆ ಮನಸ್ಸಿಗೆ ನೋವು ಕೂಡ ಐತೆ, ಒಂದು ಕಡೆ ಹಬ್ಬ ಮಾಡಬೇಕಲ್ಲ ಅನ್ನೋ ಒಂದು ಆಸೆ ಕೂಡ ಐತೆ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಮನೇಲಿ ನೋಡಿ ಎಷ್ಟೇ ಹೂವು ರೇಟ್ ಕಮ್ಮಿ ಇರಲಿ ಜಾಸ್ತಿ ಇರಲಿ ಇದೇ ಥರ ಒಂದೊಂದು ಹೂವು ಇಟ್ಟು ನಾನು ಪೂಜೆ ಮಾಡೋದು. ಅದೇನೋ ನನಗೆ ಅವಾಗಿಂದನೂ ಅದೇ ಅಭ್ಯಾಸ ಆಗಿರೋದ್ರಿಂದ ಒಂದೊಂದು ಹೂವು ಇಟ್ಟು ಪೂಜೆ ಮಾಡ್ತೀನಿ. ಮಕ್ಕಳು ಅಂತ ಬಂದಮೇಲೆ ಮಕ್ಳಿಗೆ ಏನು ಗೊತ್ತಾಗುತ್ತೆ, ಅದರಲ್ಲೂ ನನ್ನ ಮಗ ಇರೋದ್ರಿಂದ ಚಿಕ್ಕವನಾಗಿರೋದ್ರಿಂದ ಅವನಿಗೆ ಪಟಾಕಿ ತಂದು ಕೊಡಬೇಕಾಯಿತು. ಪಟಾಕಿನೆಲ್ಲ ಕೊಡಿಸಿದ್ದಾಯಿತು. ಅವನು ನಾನೇನೇನು ತಂದಿದ್ದೀನಿ ಅಂತೇಳಿ ವೀಡಿಯೋ ಮಾಡು ಮಮ್ಮಿ ಅಂದ, ಸರಿ ಅದನ್ನು ಮಾಡಿದ್ದಾಯಿತು. ಇಷ್ಟೆಲ್ಲ ಪಟಾಕಿ ತೊಗೊಂಡು ಬಂದಿದ್ದಾನೆ. ಈ ಕಡೆ ಮಗಳಿಗೆಲ್ಲ ಪ್ಯಾಕಿಂಗ್ ಮಾಡಿಟ್ಟಿದ್ದೀವಿ. ಆ ಕಡೆ ಅವ್ರ ಮಗಳು ಹಾಸ್ಟ್ಲಿಗೆ ಹೋಗ್ತಾಳೆ ಅನ್ನೋ ಒಂದು ನೋವಿದ್ರೆ, ಈ ಕಡೆ ಹಬ್ಬ ಮಾಡೋ ಆಸೆನೇ ನಮಗಿರಲಿಲ್ಲ. ಆದರೂ ಪರವಾಗಿಲ್ಲ ಮಗಳಿದ್ಲಲ್ಲ ಅಂತೇಳಿ ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡಿದ್ದೀನಿ. ಈ ಸಲ ಜಾಸ್ತಿ ನಾನೇನು ದೀಪಾವಳಿ ಹಬ್ಬನ ಆಚರಿಸಲಿಲ್ಲ. ಹೇಳ್ಬೇಕು ಅಂತಂದರೆ ಅಡುಗೆ ಕೂಡ ಸಿಂಪಲ್ಲಾಗೆ ಮಾಡಿದ್ದಾಯಿತು. ಇದು ಕಾರ್ತಿಕ್ ಮಾಸ ಆಗಿರೋದ್ರಿಂದ ಮನೆ ಮುಂದೆ ನಾವು 1 ತಿಂಗಳು ದೀಪ ಹಚ್ತೀವಿ. ಸರಿ ಅಂತೇಳಿ ಇದು ಮೊದಲನೇ ಸೋಮವಾರ ಆಗಿರೋದ್ರಿಂದ ದೀಪ ಹಚ್ಚೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ದೀಪ ನಾವು ಎಷ್ಟೇ ಗಾಳಿ ಬಂದ್ರೂ ಆರೋದಿಲ್ಲ. ಈ ಥರ ಮೇಲ್ಗಡೆ ಒಂದು ಗಾಜಿಂದು ಇರುತ್ತಲ್ವ, ಅದು ನಾವು ದೀಪ ಸಣ್ಣದಾಗಿ ಚೆನ್ನಾಗಿ ಉರಿಯುತ್ತೆ, ಬೇಗ ಆರೋಗೋದಿಲ್ಲ. ಬೆಳಗ್ಗೆ ರಾತ್ರಿ ಹಚ್ಚಿದ್ರೆ ಇಡೀ ಬೆಳಗ್ಗೆ ತನಕ ಉರಿಯುತ್ತೆ. ಅಷ್ಟು ನಿಧಾನಕ್ಕೆ ಗಾಳಿ ಬಂದ್ರೂ ಆರದಿಲ್ದಂಗೆ ಉರಿಯುತ್ತೆ. ಅದಕ್ಕೋಸ್ಕರ ನಾನು ಈ ದೀಪನ ತೊಗೊಂಡು ಬಂದಿದ್ದಾಯಿತು. ಹೋದ ವರ್ಷ ತಂದಿದ್ದು ಅದು ನನಗೆ ಸೇಫಾಗಿ ಮೇಲಿಟ್ಟಿರೋದ್ರಿಂದ ಈ ವರ್ಷಕ್ಕೆ ಅದೇ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ನಮ್ಮನೆ ದೀಪಾವಳಿ ಹಬ್ಬನ ಪೂಜೆ ಮಾಡಿದ್ದೀನಿ. ನಾನು ಯಾವಾಗಲೂ ದೇವ್ರ ಮನೇಲಿ ಇದೇ ರೀತಿ ಒಂದೊಂದು ಹೂವು ಇಟ್ಟು ನೋಡೋಕ್ಕೆ ನನಗೆ ಖುಷಿ ಆಗುತ್ತೆ. ಅದೆಲ್ಲ ಪೂಜೆ ಎಲ್ಲ ಆಗ್ತಿದ್ದಂಗೆ ರಾಗಿ ಹಿಟ್ಟು ಖಾಲಿಯಾಗಿರುತ್ತೆ ಅಂತೇಳಿ ರಾಗಿ ಹಿಟ್ಟನ್ನ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದು ಅದನ್ನೆಲ್ಲ ಜಲ್ಡಿ ಮಾಡಿ ಆರಕ್ಕಿಟ್ಟಿದ್ದೆ. ಸರಿ ಅದನ್ನೆಲ್ಲ ಬಕೆಟ್ಗೆ ಹಾಕಿ ತುಂಬಿಡೋಣ, ಯಾಕಂದರೆ ಅಡುಗೆ ಮನೇಲಿ ಜಲ್ಡಿ ಮಾಡಿದ್ರಿಂದ ಓಡಾಡೋಕ್ಕೆ ಜಾಗ ಇಲ್ಲ ಅಂತೇಳಿ ಅದನ್ನೆಲ್ಲ ಫಸ್ಟು ಬಕೆಟ್ಗೆ ಹಾಕಿ ತೆಗ್ದಿಡೋಣ ಅಂತೇಳಿ ಎಲ್ಲ ತೆಗ್ದಿಡ್ತಾ ಇದ್ದೀನಿ. ಇದು ರಾಗಿ ಹಿಟ್ಟೆಲ್ಲ ಕೆಲಸ ಮುಗೀತು. ನಾನು ಡಿಮಾರ್ಟಲ್ಲಿ ತಂದಿದ್ನಲ್ಲ ಕೈ ಒರೆಸೋ ಬಟ್ಟೆ, ಅದು ಹ್ಯಾಂಗಿಂಗು ತುಂಬ ಚೆನ್ನಾಗೈತೆ. ಇದು ಎಷ್ಟು ಟೈಟ್ ಐತೆ ಅಂದರೆ ತುಂಬ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಇದನ್ನು ನಾವು ನಮ್ಮ ಕ್ಯಾಂಟೀನಲ್ಲಿ ತಂದಿದ್ದಂಥ ಮ್ಯಾಟ್ರಸ್ಸು 8,000 ಸಮಥಿಂಗ್ ಏನೋ ಬಿತ್ತು. ಚೆನ್ನಾಗೈತೆ. 5 ವರ್ಷ ಯೂಸ್ ಮಾಡಲಿ ಅಂತೇಳಿ ನಾವು ಅಷ್ಟು 8,000 ರೂಪಾಯಿದು ತೊಗೊಂಡು ಬಂದಿದ್ದಾಯಿತು. ಅದನ್ನೆಲ್ಲ ಒಂದು ಕಡೆ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ, ಈ ಕಡೆ ಹಬ್ಬ ಮಾಡ್ತಾಯಿದ್ದೀವಿ. ಹೆಂಗೈತೆ ಅಂದರೆ ಒಂದು ಕಡೆ ಮನಸ್ಸಲ್ಲೂ ಹಬ್ಬ ಮಾಡಬೇಕು, ಈ ಕಡೆ ಮಗಳನ್ನ ಬಿಡಬೇಕಲ್ಲ ಅನ್ನೋ ನೋವು ಕೂಡ ಐತೆ. ನಾವು ಮಕ್ಳು ಮುಂದೆ ಅಳ್ತಾ ಇದ್ದರೆ ಆ ಮಕ್ಳಿಗೂ ಫೀಲ್ ಆಗುತ್ತೆ. ನಾವು ಒಳಗಡೆ ಏನೇ ನೋವಿದ್ರೂ ಮಕ್ಳ ಮುಂದೆ ಖುಷಿಯಾಗಿರ್ಬೇಕಲ್ವ. ಅದಕ್ಕೋಸ್ಕರನೇ, ಯಾಕಂದರೆ ಅವಳನ್ನ ನಾವೆಲ್ಲೂ ಎಷ್ಟು ವರ್ಷದಲ್ಲಿ ಎಲ್ಲೂ ಒಂದು ದಿವಸಕ್ಕೂ ನಾವು ಬಿಟ್ಟಿದ್ದಿಲ್ಲ. ಹಬ್ಬ ಅಂದರೆ 2 ದಿವಸ 3 ದಿವಸ ಅಷ್ಟೇ. ಅಮ್ಮನ ಮನೆಗೆ ಅಕ್ಕನ ಮನೆಗೆ ಹೋಗ್ತಿದ್ಲು. ಅದು ಬಿಟ್ಟರೆ ಎಲ್ಲೂ ಅವಳನ್ನ ಒನ್ ಅವರ್ ಕೂಡ ಅವಳನ್ನ ಆಚೆ ಬಿಟ್ಟಿದ್ದಿಲ್ಲ. ಓದೋದಕ್ಕೆ ಅನ್ನೋದು ಬಿಟ್ಟರೆ ಇದೇ ಫಸ್ಟು ನಾವು ಅವಳನ್ನ ಹೊರಗಡೆ ಹಾಸ್ಟ್ಲಿಗೆ ಅಂತ ಕಳಿಸ್ತಾ ಇರೋದು. ಮುಂದಿನ ದಿನಗಳಲ್ಲಿ ನಾನು ಹೇಗಿರ್ತೀನೇನೋ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಹಬ್ಬ ಮಾಡಬೇಕಲ್ಲ ಅಂಥೇಳಿ ಮನಸ್ಸಿಲ್ಲ ಅಂತ ಅಂದ್ರೂ ಮನಸ್ಸಲ್ಲಿ ಹಬ್ಬ ಮಾಡ್ತಾಯಿದ್ದೀವಿ. ಯಾರೂ ಕೂಡ ರೆಡಿ ಆಗಿರಲಿಲ್ಲ, ಯಾಕಂದರೆ ಯಾರಿಗೂ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ ಹಬ್ಬ ಮಾಡಬೇಕು ಅಂತ. ಮಗಳು ಹಾಸ್ಟ್ಲಿಗೆ ಹೋಗ್ತಾಳೆ ಅನ್ನೋ ನೋವೇ ಇತ್ತು. ಅದ್ರ ಜೊತೆಗೆ ದೀಪಾವಳಿನೂ ಸಿಂಪಲ್ಲಾಗೇ ಮಾಡಿದ್ದಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಹಬ್ಬ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಮಗ ಬಂದು ಕೆಳಗಡೆ ಹೋಗಿ ರಾಕೆಟೆಲ್ಲ ಹೊಡಿತಾ ಇದ್ದ. ನಾವೇನು ಕೆಳಗಡೆ ಹೋಗಲಿಲ್ಲ, ಇಲ್ಲೇ ಮನೆ ಮುಂದೆನೇ ಹಳ್ಳಿ ಮರ ಹೂಕುಂಡ ಅಂತಾರಲ್ಲ, ಅದು ಕೃಷ್ಣನ ಚಕ್ರ ಸುಸುರು ಬತ್ತಿ ಅಂಥವನ್ನ ಹಚ್ಚಿದ್ದಾಯಿತು. ಜಾಸ್ತಿ ನಾವೇನು ಪಟಾಕಿ ಏನು ಹೊಡಿಯೋಕ್ಕೆ ಹೋಗಲಿಲ್ಲ. ಮಗ ಬಂದು ಕೆಳಗಡೆ ರಾಕೆಟ್ ಹಚ್ತಾ ಇದ್ದ, ನಾವಿಲ್ಲೇನೆ ಸ್ವಲ್ಪ ಹಚ್ಕೊಂಡು ವೀಡಿಯೋಸ್ ಮಾಡ್ಕೊಂಡಿದ್ದಾಯಿತು. ಜಾಸ್ತಿ ವೀಡಿಯೋಸ್ ಮಾಡೋಕ್ಕೂ ಆಗಲಿಲ್ಲ. ಸಿಂಪಲ್ಲಾಗಿಯೇ ಅಡುಗೆ ಮಾಡಿದ್ದಾಯಿತು. ಅನ್ನ ಸಾಂಬಾರು ಮಾಡಿದ್ದೆ, ಏನು ಸ್ಪೆಷಲ್ ಅಂತಲೂ ಕೂಡ ಮಾಡಿರಲಿಲ್ಲ. ಬೇಜಾರಿತ್ತು. ಒಂದು ಕಡೆ ಪ್ಯಾಕಿಂಗ್ ಆಗ್ತಾಯಿತ್ತು, ಒಂದು ಕಡೆ ಟೈಮ್ ಬೇರೆ ಆಗ್ತಾಯಿತ್ತು. ಬೇಗ ಮಕ್ಳನ್ನ ಕರ್ಕೊಂಡೋಗಿ ಹಾಸ್ಟ್ಲು ಬೇರೆ ಬಿಡಬೇಕು. ಅದಕ್ಕೋಸ್ಕರನೇ ಚಿಕ್ಕದಾಗಿ ಒಂದೊಂದು ವೀಡಿಯೋಸ್ ಇರಲಿ ಅಂತ ಹೇಳಿ ವೀಡಿಯೋಸ್ನ ತೆಗ್ದು ಹಾಕಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾಗ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಸಿಂಪಲ್ಲಾಗಿ ದೀಪಾವಳಿ ಹಬ್ಬನ
ಮಾಡಿ ಮುಗಿಸಿದಾಯಿತು. ಇನ್ನೇನಿದ್ರೂ ಮಗಳನ್ನ ಹಾಸ್ಟ್ಲಿಗೆ ಕರ್ಕೊಂಡೋಗ್ಬಿಟ್ಟು ಮುಂದಿನ ಫ್ಯೂಚರು ಮಕ್ಕಳು ಚೆನ್ನಾಗಿರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳೋದೊಂದೇ ಬಾಕಿ ಇರೋದು. ಎತ್ತ ತಂದೆ ತಾಯಿಗೆ ಇನ್ನೇನು ಬೇಕಲ್ವ, ಮಕ್ಕಳು ಚೆನ್ನಾಗಿ ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ಸಾಕು ಅಂತೇಳಿ ನಾವು ಮನಸ್ಸನ್ನ ಕಲ್ಲು ಮಾಡಿಕೊಂಡು ಮಗಳನ್ನ ಹಾಸ್ಟ್ಲಿಗೆ ಬಿಡ್ತಾಯಿದ್ದೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.